ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸೂಪರ್ವಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಆಲ್ರೆಡಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ಹಾಗೂ ಕೆಲವೊಂದಷ್ಟು ಸ್ಕಿನ್ ಕೇರ್ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅದರಲ್ಲಿ ಒಂದು ಪ್ರಾಡಕ್ಟ್ ಮಾತ್ರ ಚೇಂಜ್ ಆಗೋದೇ ಇಲ್ಲ ಅಂತ. ಯಾವುದು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಎಸ್, ಯಾವುದು ಅಂದರೆ ಸೆಟಾಫಿಲ್ ಕ್ರೀಮ್ ಅಥವಾ ಲೋಷನ್. ಸೊ ಸೆಟಾಫಿಲ್ ಕ್ರೀಮ್, ಲೋಷನ್ ಇದೆರಡರ ನಡುವೆ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಯಾವ್ದು ಚೆನ್ನಾಗಿದೆ, ಯಾವ ಸ್ಕಿನ್ ಟೈಪ್ ಅವರು ಯಾವ್ದು ಯೂಸ್ ಮಾಡಬೇಕು, ಲೈಕ್ ಕ್ರೀಮ್ ಯೂಸ್ ಮಾಡಬೇಕಾ ಲೋಷನ್ ಯೂಸ್ ಮಾಡಬೇಕಂತ. ಸೊ ಈ ಒಂದು ಡೌಟ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು. ಸೊ ಈಗ ಸೆಟಾಫಿಲ್ ಕ್ರೀಮ್ ಆಗಿರ್ಬೋದು, ಸೆಟಾಫಿಲ್ ಲೋಷನ್ ಆಗಿರ್ಬೋದು, ದೇ ಬೋತ್ ಆರ್ ಅಮೇಝಿಂಗ್. ಬಟ್ ಯಾವ ಸ್ಕಿನ್ ಇರೋರು ಯಾವುದು ಯೂಸ್ ಮಾಡಿದ್ರೆ ಒಳ್ಳೆಯದು? ಈಗ ನೋಡಿ, ನೀವು ಡ್ರೈ ಸ್ಕಿನ್ ಇರೋರಾಗಿದ್ದರೆ, ಡ್ರೈ ಸೆನ್ಸಿಟಿವ್ ಸ್ಕಿನ್ ಇರೋರಾಗಿದ್ದರೆ ನೀವು ಸೆಟಾಫಿಲ್ ಕ್ರೀಮ್ ಯೂಸ್ ಮಾಡಿ. ಈಗ ಸೆಟಾಫಿಲ್ ಕ್ರೀಮ್ಗೂ ಲೋಷನ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಕ್ರೀಮ್ ಬಂದು ಒಂಚೂರಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಥಿಕ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಿಮಗೆ ಒಂದು ಡೀಪ್ ಹೈಡ್ರೇಷನ್ ಕೊಡುತ್ತೆ ಮತ್ತು ನಿಮ್ಮ ಸ್ಕಿನ್ ಡ್ರೈ ಅನ್ಸೋದಿಲ್ಲ. ಈಗ ನೋಡಿ, ನೀವು ಡ್ರೈ ಸ್ಕಿನ್ ಇರೋರಾಗಿದ್ದರೆ ಒಂದು ವಿಷಯ ಗಮನಿಸ್ಬೋದು, ನೀವು ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡಿದ್ರೆ ಮತ್ತೆ ನಿಮ್ಮ ಸ್ಕಿನ್ ಮತ್ತೆ ಡ್ರೈ ಆಗ್ತಾ ಹೋಗುತ್ತೆ, ಪ್ಯಾಚಿ ಆಗುತ್ತೆ ಮತ್ತು ವೈಟ್ ಪ್ಯಾಚಸ್ ಆಗುತ್ತೆ. ಬಟ್ ಈ ಒಂದು ಸೆಟಾಫಿಲ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಆ ಪ್ರಾಬ್ಲಮ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಹೇಳೋ ಹಾಗೆ 24 to 48 hours ಒಂದು ಹೈಡ್ರೇಷನ್ ನಿಮ್ಮ ಸ್ಕಿನ್ ಕಾಪಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಸೆಟಾಫಿಲ್ ಕ್ರೀಮ್. ಇಫ್ ಯು ಆರ್ ಸಮ್ವನ್ ಹೂ ಇಸ್ ಲುಕಿಂಗ್ ಫಾರ್ ಅ ಗುಡ್ ಮಾಯಿಶ್ಚರೈಸರ್ ಮತ್ತು ನೀವು ಡ್ರೈ ಸೆನ್ಸಿಟಿವ್ ಸ್ಕಿನ್ ಟೈಪ್ ಅವರಾಗಿದ್ದರೆ ನೀವು ಕಣ್ಣು ಮುಚ್ಕೊಂಡು ಸೆಟಾಫಿಲ್ ಕ್ರೀಮ್ನ ಯೂಸ್ ಮಾಡ್ಬೋದು. ಈಗ ನಾನು ಸೆಟಾಫಿಲ್ ಬ್ರ್ಯಾಂಡ್ ಅವರು ಈ ವಿಡಿಯೋನ ಏನು ಸ್ಪಾನ್ಸರ್ ಮಾಡ್ತಾ ಇಲ್ಲ. ತುಂಬ ವರ್ಷದಿಂದ ನಾನು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋದ್ರಿಂದ ಆ್ಯಂಡ್ ನನ್ನ ಮಕ್ಕಳು ಕೂಡ ಇದನ್ನು ಯೂಸ್ ಮಾಡ್ತಿರೋದ್ರಿಂದ ಐ ನೋ ದಿಸ್ ಪ್ರಾಡಕ್ಟ್ ವೆರಿ ವೆಲ್. ಆ್ಯಂಡ್ ನಾನು ತುಂಬ ಧೈರ್ಯವಾಗಿ ಕೂಡ ನಿಮಗೆ ಪ್ರಾಮಿಸ್ ಮಾಡ್ಬೋದು, ದಿಸ್ ಇಸ್ ಅನ್ ಅಮೇಝಿಂಗ್ ಮಾಯಿಶ್ಚರೈಸರ್. ನೀವು ಆಯ್ಲಿ ಸ್ಕಿನ್ ಟೈಪ್ ಅವರಾಗಿದ್ದರೆ ಮತ್ತು ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರಾಗಿದ್ದರೂ ಕೂಡ, ಕಾಂಬಿನೇಷನ್ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಅಥವಾ ಆಯ್ಲಿ ಸೆನ್ಸಿಟಿವ್ ಸ್ಕಿನ್ ಇರೋರಿದ್ದರೆ ಯು ನೀಡ್ ಸಮಥಿಂಗ್ ಲೈಟ್. ಸೊ ಸೆಟಾಫಿಲ್ ಲೋಷನ್ ಬಂದು ಸೆಟಾಫಿಲ್ ಕ್ರೀಮ್ ಥರನೇ ಒಂಚೂರು ಲೈಟ್ ವರ್ಷನ್ ಅಂತ ನೀವು ಅರ್ಥ ಮಾಡ್ಕೋಬೋದು. ಇದು ನಿಮಗೆ ಸೆಟಾಫಿಲ್ ಕ್ರೀಮ್ ಯೂಸ್ ಮಾಡಿದ್ರೆ ಒಂದು ಹೆವಿ ಹೈಡ್ರೇಷನ್ ಮತ್ತೆ ಆಯ್ಲಿ ಆಗುತ್ತೆ ನೋಡಿ, ಆ ಥರ ಅನ್ಸೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಲೈಟ್ ವೆಯ್ಟ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಯ್ಲಿ ಸ್ಕಿನ್ ಇರೋರು ನೋಡಿ ಲೈಟ್ ವೆಯ್ಟ್ ಮಾಯಿಶ್ಚರೈಸರ್ಸ್ ಯೂಸ್ ಮಾಡಿ ಅಥವಾ ಜೆಲ್ ಮಾಯಿಶ್ಚರೈಸರ್ಸ್ ಯೂಸ್ ಮಾಡಿ ಅಂತ. ಆ್ಯಂಡ್ ನಿಮಗೆ ಜೆಲ್ ಮಾಯಿಶ್ಚರೈಸರ್ ಇಷ್ಟ ಆಗಲ್ಲ, ಯು ಸ್ಟಿಲ್ ವಾಂಟ್ ಟು ಯೂಸ್ ದಟ್ ಕ್ರೀಮ್ ಮಾಯಿಶ್ಚರೈಸರ್ ಅಂದರೆ ನೀವು ಸೆಟಾಫಿಲ್ ಲೋಷನ್ ಯೂಸ್ ಮಾಡಿ. ಏನಕ್ಕೆ ಸೆಟಾಫಿಲ್ ಲೋಷನ್ ಅಂದರೆ, ನಾನು ಆಲ್ರೆಡಿ ಹೇಳಿದ್ದಾಗೆ ಇದು ತುಂಬ ಲೈಟ್ ವೆಯ್ಟ್ ಇದೆ, ಸೆಟಾಫಿಲ್ ಕ್ರೀಮ್ ಅಷ್ಟು ಗಟ್ಟಿ ಇರೋದಿಲ್ಲ. ಸೊ ಹಾಗಾಗಿ ಒಂದು ಸರಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟೊಂದು ಡೀಸೆಂಟ್ ಹೈಡ್ರೇಷನ್ ಇರುತ್ತೆ ಮತ್ತು ನಿಮ್ಮ ಸ್ಕಿನ್ ಜಾಸ್ತಿ ಆಯ್ಲಿ ಕೂಡ ಆಗೋದಿಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡ್ರೈ ಆಗೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಮತ್ತು ವೈ ಐ ಸೇ ಆಯ್ಲಿ ಸ್ಕಿನ್ ಇರೋರಿಗೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ದಿಸ್ ಇಸ್ ಗುಡ್ ಆಪ್ಷನ್ ಅಂತ ಅಂದರೆ, ದಿಸ್ ಇಸ್ ಅ ನಾನ್ ಕಾಮಿಡೋಜೆನಿಕ್ ಪ್ರಾಡಕ್ಟ್. ಈಗ ನಾನ್ ಕಾಮಿಡೋಜೆನಿಕ್ ಪ್ರಾಡಕ್ಟ್ ಅಂತ ಯಾವ ಒಂದು ಪ್ರಾಡಕ್ಟ್ ಮೇಲಿರುತ್ತೆ ಅದು ಆಯ್ಲಿ ಸ್ಕಿನ್ ಇರೋರಿಗೆ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಮತ್ತು ಜಾಸ್ತಿ ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ ನೋಡಿ, ಅಂಥವ್ರಿಗೆ ಅದು ಒಂದು ಸೇಫ್ ಆಪ್ಷನ್. ಆ್ಯಂಡ್ ಇವಾಗ ಸೆಟಾಫಿಲ್ ಕ್ರೀಮ್ ಆಗಿರ್ಬೋದು, ಸೆಟಾಫಿಲ್ ಲೋಷನ್ ಆಗಿರ್ಬೋದು, ಅದು ಕಂಪ್ಲೀಟ್ಲಿ ನಾನ್ ಕಾಮಿಡೋಜೆನಿಕ್. ಇದೇನು ಮಾಡುತ್ತೆ ಅಂದರೆ, ಈ ಥರ ಒಂದು ನಾನ್ ಕಾಮಿಡೋಜೆನಿಕ್ ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರೆ, ಅದು ನಿಮ್ಮ ಸ್ಕಿನ್ನ ಪೋರ್ಸ್ ಒಳಗಡೆ ಹೋಗಿ ಕುತ್ಕೊಳ್ಳೋದಿಲ್ಲ ಮತ್ತು ಆ ಒಂದು ಬ್ಯಾಕ್ಟೀರಿಯಾಸ್ ಕಲೆಕ್ಟ್ ಮಾಡ್ತಾ ಒಂದು ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಇದಾಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಅದಕ್ಕಾಗಿ ಗೋ ಫಾರ್ ನಾನ್ ಕಾಮಿಡೋಜೆನಿಕ್ ಪ್ರಾಡಕ್ಟ್. ಆ್ಯಂಡ್ ಈ ಒಂದು ಸೆಟಾಫಿಲ್ ಲೋಷನ್ ಇದು ಲೈಟ್ ಆಗೂ ಇರುತ್ತೆ ಮತ್ತು ಇದು ನಾನ್ ಕಾಮಿಡೋಜೆನಿಕ್ ಆಗಿರೋದ್ರಿಂದ ಕೂಡ ಇದರಿಂದ ನಿಮಗೆ ಪಿಂಪಲ್ಸು ಬರೋದಿಲ್ಲ, ಪ್ಲಸ್ ನಿಮ್ಮ ಸ್ಕಿನ್ನು ಜಾಸ್ತಿ ಆಯ್ಲಿ ಕೂಡ ಆಗೋದಿಲ್ಲ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ಆಗೋದಿಲ್ಲ. ಸೊ ಈಗ ನಿಮ್ಗೆ ಗೊತ್ತಾಯ್ತು ಅನಿಸುತ್ತೆ ಸೆಟಾಫಿಲ್ ಕ್ರೀಮ್ಗೂ ಸೆಟಾಫಿಲ್ ಲೋಷನ್ಗೂ ಇರುವಂಥ ವ್ಯತ್ಯಾಸ ಏನಂತ. ಈ ವಿಡಿಯೋ ಸಮ್ಮರಿ ಏನಂತ ಅಂದರೆ, ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಇಫ್ ಯು ಆರ್ ಅ ಡ್ರೈ ಸ್ಕಿನ್ ಟೈಪ್ ನೀವು ಸೆಟಾಫಿಲ್ ಕ್ರೀಮ್ ಯೂಸ್ ಮಾಡಿ. ಇಫ್ ಯು ಆರ್ ಅ ಕಾಂಬಿನೇಷನ್ ಸ್ಕಿನ್ ಟೈಪ್ ಸೆಟಾಫಿಲ್ ಲೋಷನ್ ಯೂಸ್ ಮಾಡಿ. ಆಯ್ಲಿ ಸ್ಕಿನ್ ಟೈಪ್ ಅವರಾಗಿದ್ದರೂ ಕೂಡ ಸೆಟಾಫಿಲ್ ಲೋಷನ್ನೇ ಯೂಸ್ ಮಾಡಿ. ಈಗ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಒಂಚೂರು ಆಯ್ಲಿ ಥರನೂ ಅನಿಸುತ್ತೆ, ಡ್ರೈ ಥರನೂ ಅನಿಸುತ್ತೆ. ನೀವು ಈ ಥರ ಮಾಡ್ಬೋದು, ನಿಮಗೆ ಇನ್ನೂ ಡ್ರೈ ಅನ್ನಿಸ್ತಾ ಇದೆ ಅಂದರೆ, ಇಫ್ ಯು ಆರ್ ಅ ಕಾಂಬಿನೇಷನ್ ಸ್ಕಿನ್ ಟೈಪ್ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಇನ್ನೂ ಡ್ರೈ ಅಂತ ಅನಿಸುತ್ತೆ. ಸೊ ಹಾಗಿರುವಾಗ ನೀವು ಸೆಟಾಫಿಲ್ ಕ್ರೀಮ್ ಯೂಸ್ ಮಾಡ್ಬೋದು. ಆಯ್ಲಿ ಆಗ್ತಿದೆ ಅನ್ನಿಸುವಾಗ ಸೆಟಾಫಿಲ್ ಲೋಷನ್ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಎರಡೂ ಅವಾಗವಾಗ ಸ್ವಿಚ್ ಮಾಡೋಕ್ಕಾಗೋದಿಲ್ಲ ಅಂದರೆ ಜಸ್ಟ್ ನೀವು ಬ್ಲೈಂಡ್ಲಿ ಯು ಕ್ಯಾನ್ ಯೂಸ್ ಸೆಟಾಫಿಲ್ ಲೋಷನ್. ಸೊ ಐ ಹೋಪ್ ಇವಾಗ ಈ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ. ಆಯ್ಲಿ ಸ್ಕಿನ್ ಇರೋರು ಈ ಒಂದು ತಪ್ಪನ್ನ ಮಾಡ್ತೀವಿ. ಏನಂತ ಅಂದರೆ, ನಾನು ಏನು ಪ್ರಾಡಕ್ಟ್ ಹಚ್ಚಿದ್ರು ನನ್ನ ಸ್ಕಿನ್ ಆಯ್ಲಿ ಆಗುತ್ತೆ ಅಂತ ಅಂದ್ಕೊಂಡು
ಮಾಯ್ಶ್ಚರೈಸರನ್ನೇ ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಹಾಗೆ ಮಾಡೋದು ತಪ್ಪು. ನೀವು ಯಾವುದೇ ಒಂದು ಸ್ಕಿನ್ ಟೈಪ್ ಅವರಾಗಿದ್ದರೂ ಒಂದು ಬೇಸಿಕ್ ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಇರಲೇಬೇಕಾಗಿದ್ದಂಥ ಪ್ರಾಡಕ್ಟ್ ಏನಂದರೆ ಅದು ಮಾಯ್ಶ್ಚರೈಸರ್. ಬಟ್ ನೀವು ಯಾವ ರೀತಿಯಾದಂಥ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಅನ್ನೋದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ನಾನು ಹೇಳಿದಾಗೆ ಇಫ್ ಯು ಆರ್ ಆಯ್ಲಿ ಸ್ಕಿನ್ ಟೈಪ್, ಲೈಟ್ ವೇಟ್ ಮಾಯ್ಶ್ಚರೈಸರ್ ಮತ್ತು ನಾನ್ ಗ್ರೀಸಿ ಫಾರ್ಮುಲಾ ಇರುವಂಥದ್ದು ಅಥವಾ ಜೆಲ್ ಮಾಯ್ಶ್ಚರೈಸರ್ಸನ್ನು ಯೂಸ್ ಮಾಡಿ. ಆಗ ನಿಮಗೆ ಸ್ಕಿನ್ ಮತ್ತೆ ಆಯ್ಲಿ ಅನ್ಸೋದಿಲ್ಲ. ಓಕೆ, ನಿಮಗೆ ಸೆಟಾಫಿಲ್ ಲೋಷನ್ನು ಕೂಡ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಎನಿ ಜೆಲ್ ಮಾಯ್ಶ್ಚರೈಸರ್ಸ್. ಈಗ ಪಾಂಡ್ಸ್ ಲೈಟ್ ವೇಟ್ ಜೆಲ್ ಮಾಯ್ಶ್ಚರೈಸರ್ ಇದೆ, ಮತ್ತು ತುಂಬ ಒಂದು ಬೇರೆ ಬೇರೆ ಬ್ರ್ಯಾಂಡ್ನಲ್ಲಿ ಈವನ್ ಐ ಹ್ಯಾವ್ ಟ್ರೈಡ್ ಇನ್ ಮಿನಿಮಲಿಸ್ಟ್ನ ಒಂದು ಜೆಲ್ ಮಾಯ್ಶ್ಚರೈಸರ್ಸ್ ಇದೆ. ಸೊ ಜೆಲ್ ಮಾಯ್ಶ್ಚರೈಸರ್ಸ್ ಅಂತಲೇ ನೀವು ಹುಡುಕಿದ್ರೆ ನಿಮಗೆ ಸಿಗುತ್ತೆ. ಸೊ ಆಯ್ಲಿ ಸ್ಕಿನ್ ಅವರಾಗಿದ್ದರೆ ದಯವಿಟ್ಟು ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮಾಯ್ಶ್ಚರೈಸರ್ ಅಷ್ಟೇ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಾಡಕ್ಟ್ ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡೋದು. ಸೊ ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಅಗೇನ್ ನಿಮಗೆ ತುಂಬ ಆಯ್ಲಿ ಅನ್ನಿಸ್ತಿದೆ ಅಂದರೆ ಆಯ್ಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರೋರು ಅಥವಾ ಜಾಸ್ತಿ ಪಿಂಪಲ್ಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅಗೇನ್ ಜೆಲ್ ಮಾಯ್ಶ್ಚರೈಸರ್ಸ್ ಇರುತ್ತೆ ಮತ್ತು ಲೈಟ್ ವೆಯ್ಟ್ ಜೆಲ್ ಸನ್ಸ್ಕ್ರೀನ್ ಅಂತ ಇರುತ್ತೆ, ಲೈಟ್ ವೆಯ್ಟ್ ಜೆಲ್ ಸನ್ಸ್ಕ್ರೀನ್ಸ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡಿ. ಸೊ ಜೆಲ್ ಪ್ರಾಡಕ್ಟ್ಸ್ ಆರ್ ಆಯ್ಲಿ ಸ್ಕಿನ್ ಬೆಸ್ಟ್ ಫ್ರೆಂಡ್ಸ್, ಆಯ್ಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಬೆಸ್ಟ್ ಫ್ರೆಂಡ್ಸ್. ತುಂಬ ಥಿಕ್ಕಾಗಿ ಹೈಡ್ರೇಟಿಂಗ್ ಇರುವಂಥ ಒಂದು ಪ್ರಾಡಕ್ಟ್ಸ್ ಬಂದು ಡ್ರೈ ಸ್ಕಿನ್ ಇರೋರ ಬೆಸ್ಟ್ ಫ್ರೆಂಡ್ಸ್. ಸೊ ಫೇಸ್ ವಾಶ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್, ಇದು 4 ನಿಮ್ಮ ಹತ್ರ ಇರಲೇಬೇಕಾದಂಥ ಪ್ರಾಡಕ್ಟ್. ಆ್ಯಂಡ್ ದೀಸ್ ಆರ್ ನಾನ್ ನೆಗೋಷಿಯಬಲ್ ಪ್ರಾಡಕ್ಟ್. ಒಂದು ಪಕ್ಷ ನೀವು ತುಂಬ ಆಯ್ಲಿ ಅನ್ನಿಸಿದೆ, ಹೆವಿ ಅನ್ನಿಸಿದೆ ಅಂದರೆ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಿ ಒಂದು ಹೈಡ್ರೇಟಿಂಗ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದೇ ಹೊರತು ಸನ್ಸ್ಕ್ರೀನ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಇವಾಗ ನಾನು ಹೇಳಿದ್ನಲ್ವ 4 ಪ್ರಾಡಕ್ಟ್ಸ್ ಯಾವ್ದು ಅಂತ. ಸೊ ಈ ಪ್ರಾಡಕ್ಟ್ಸ್ ನೀವು ಕೊಂಡ್ಕೊಳ್ಳಿ, ನಿಮ್ಮ ಸ್ಕಿನ್ಗೆ ಕರೆಕ್ಟಾಗಿ ಯಾವುದು ಸೂಟ್ ಆಗುತ್ತೆ ಅದನ್ನು. ಸೊ ಈಗ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ, ಸೆಟಾಫಿಲ್ ಕ್ರೀಮ್ಗೂ ಸೆಟಾಫಿಲ್ ಲೋಷನ್ಗೂ ಏನು ವ್ಯತ್ಯಾಸ ಅಂತ. ಸೊ ನಾನು ನೆಕ್ಸ್ಟು ಬೇರೆ ಬೇರೆ ವೀಡಿಯೋಸಲ್ಲಿ ಫೇಸ್ ವಾಶ್ ಬಗ್ಗೆ, ಸಿರಮ್ಸ್ ಬಗ್ಗೆ, ಮಾಯ್ಶ್ಚರೈಸರ್ ಬಗ್ಗೆ, ಸನ್ಸ್ಕ್ರೀನ್ ಬಗ್ಗೆ ಎಲ್ಲ ಇದೇ ರೀತಿಯಲ್ಲಿ ಬೇಸಿಕ್ಕಾಗಿ ಒಂದು ಟಾಪಿಕನ್ನೇ ತೊಗೊಂಡು ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಅಂದ್ಕೊಳ್ತೀನಿ. ಹಾಗೂ ನಿಮ್ಮ ಡೌಟ್ ಏನು ಅಂತ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಮುಂಬರುವಂಥ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಸಿಗುವ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.